ನೀರಲ್ಲಿ ಸ್ವಲ್ಪ ಬಾದಾಮಿ, ಗೋಡಂಬಿ, 8-10 ಎಸಳಷ್ಟು ಬೆಳ್ಳುಳ್ಳಿ, 3-4 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಅದ್ರ ಮೇಲ್ಗಡೆ ಒಂದು ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಇದರಲ್ಲಿ ಮೊಟ್ಟೆ ಬೇಯಿಸ್ಕೊಳ್ಳೋಣ. ಮೊಟ್ಟೆ ದೊಡ್ಡದಾಗಿದ್ದರಿಂದ ನಾನು ಎಗ್ ಯಾಕ್ ಮತ್ತು ಎಗ್ ವೈಟನ್ನು ಸಪ್ರೇಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿನ ಮೇಲಿಂದ ಹಾಕಿ ಅದರ ಮೇಲೆ ಇನ್ನೊಂದು ಎಣ್ಣೆ ಹಚ್ಚಿರುವಂಥ ಇಡ್ಲಿ ಪ್ಲೇಟಲ್ಲಿ ಬೋನ್ಲೆಸ್ ಚಿಕನನ್ನು ಕೂಡ ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಟು 5 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷದ ನಂತರ ಚಿಕನ್ ಬೆಂದಿರುತ್ತೆ, ಸ್ವಲ್ಪ ನೀರು ಬಿಟ್ಟಂಗೆ ಆಗಿರುತ್ತೆ. ನೀರನ್ನು ಸಪ್ರೇಟ್ ಮಾಡಿಕೊಂಡು ಚಿಕನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆ ಹಾಗೆ ಈ ಮಸಾಲೆನೂ ಕೂಡ ಸಪ್ರೇಟ್ ಮಾಡ್ಕೋಬೇಕು. ನಂತರ ಬಿಸಿ ಕಮ್ಮಿ ಆದಮೇಲೆ ಚಿಕನ್ನ ಕೈಯಲ್ಲಿ ಹೀಗೆ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿರೋಂಥ ಚಿಕನ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹೆಲ್ದಿ ಮೇಯನೇಸ್ ರೆಡಿ ಮಾಡ್ಕೊಳ್ಳೋಣ. ಮೇಯನೇಸ್ ಮಾಡೋದಕ್ಕೆ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಗೆ ನಟ್ಸ್, ಇದ್ರ ಜೊತೆಗೆ ಸ್ವಲ್ಪ ಚೀಸ್, ಇದು ಮೊಜರೆಲ್ಲಾ ಚೀಸ್, ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಹೆಲ್ದಿ ಮೇಯನೇಸ್ ರೆಡಿ ಆಗುತ್ತೆ. ಸೊ ಈ ರೀತಿ ನೀವು ಮಾಡಿ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. ಸುಮಾರು ಒಂದು ವಾರದವರೆಗೂ ಇದು ಹೀಗೆ ಇರುತ್ತೆ. ಬೇಕಂದಾಗ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಈ ಹೆಲ್ದಿ ಮೇಯನೇಸ್ನ ಉಪಯೋಗಿಸ್ಕೋಬೋದು. ಆನಂತರ ಮೊದಲೇ ಪುಡಿ ಮಾಡಿಟ್ಕೊಂಡಿರೋಂಥ ಚಿಕನ್ಗೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ನೀವು ಇದ್ರ ಜೊತೆಗೆ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಪನ್ನೀರ್ ಇಂಥದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ರೆಡಿ ಮಾಡಿಟ್ಕೊಂಡಿರೋಂಥ ಮೇಯನೇಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಯಿತು. ಇದನ್ನು ನೀವು ಚಪಾತಿ ಒಳಗಡೆ ಸ್ಟಫ್ ಮಾಡಿ ರೋಲ್ ಮಾಡಿ ಕೂಡ ಕೊಡ್ಬೋದು. ನಾನು ಇದನ್ನು ಸ್ಯಾಂಡ್ವಿಚ್ ಥರ ಮಾಡ್ತಿರೋದ್ರಿಂದ ಇದನ್ನು ಬನ್ ಒಳಗಡೆಗೆ ಸ್ಟಫ್ ಮಾಡಿ ಇದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಟ್ಟು ನಾನು ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ ಅಥವಾ ಬ್ರೆಡ್ ಎರಡರಲ್ಲಿ ಯಾವುದನ್ನಾರು ಉಪಯೋಗಿಸ್ಕೊಂಡು ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೋಬೋದು, ತುಂಬ ಚೆನ್ನಾಗುತ್ತೆ. ಸೊ ನಾನಿಲ್ಲಿ ಸ್ಲೈಸ್ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಗ್ರೇಟೆಡ್ ಚೀಸ್ನ ಕೂಡ ಹಾಕ್ಕೋಬೋದು. ಹಾಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರ್ ಉಪಯೋಗಿಸ್ಕೊಂಡಿದ್ದೀನಿ. ಸ್ಯಾಂಡ್ವಿಚ್ ಮೇಕರ್ನ ಫಸ್ಟೇ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಚಿ ಮೊದಲೇ ರೆಡಿ ಮಾಡ್ಕೊಂಡಿರೋಂಥ ಸ್ಯಾಂಡ್ವಿಚ್ನ ಇದ್ರೊಳಗಡೆ ಇಟ್ಬಿಟ್ಟು 2 ಕಡೆಗೂ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೆ ಹೊಂಬಣ್ಣ ಬರೋವರೆಗೂ ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಒಂದು ಒಳ್ಳೆ ರುಚಿಯಾಗಿರುವಂಥ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದರೆ ತವಾ ಮೇಲೆ ಕೂಡ ಬೆಣ್ಣೆ ಹಚ್ಬಿಟ್ಟು ನೀವು 2 ಕಡೆಗೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ಆಯಿತು. ಮೇಲಿಂದ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರುವಂಥ ಸ್ಟಫಿಂಗ್ ಜೊತೆಗೆ ಈ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಜಿಮ್ಗೆ ಹೋಗೋವಂಥವ್ರಿಗೂ ಕೂಡ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋವಂಥ ಒಂದು ರೆಸಿಪಿ. ಸೊ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ರೆಸಿಪಿನ ಶೇರ್ ಮಾಡಿ. ನಾನು ಇದನ್ನು ಬನ್ ಅಥವಾ ಬ್ರೆಡ್ನ ಉಪಯೋಗಿಸಿ ಮಾಡಿದ್ದೀನಿ. ನೀವು ಇದನ್ನೇ ಸೇಮ್ ಸ್ಟಫಿಂಗ್ನ ಚಪಾತಿ ಒಳಗಡೆಗೆ ರೋಲ್ ಮಾಡಿ ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.